ಮದ್ದೂರಲ್ಲಿ ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ಹೇಳೋದಾದರೆ ನಿನ್ನೆ ಇದು ಕಳೆದ ಒಂದು 3-4 ವರ್ಷಗಳಿಂದ ಮರುಕಳಿಸ್ತಾ ಇದೆ. ಮಂಡ್ಯ ಡಿಸ್ಟಿಕ್ಕಲ್ಲಿ ನಾಗಮಂಗಲದಲ್ಲಾಯಿತು, ಅದಾದಮೇಲೆ ಕೆರಗೋಡಲ್ಲಾಯಿತು, ಈಗ ಮದ್ದೂರಲ್ಲಿ. ನಾನು ಡಿಸ್ಟಿಕ್ ಮಿನಿಸ್ಟ್ರು ಚಲರಾಜ ಸ್ವಾಮಿ ಅವರ ಸ್ಟೇಟ್ಮೆಂಟನ್ನು ನಾನು ನೋಡಿದೆ. ಕೆಲವೊಂದು ಕಡೆ ಪ್ರಚೋದನೆ ಕೊಡ್ತಾ ಇದ್ದಾರೆ. BJPಯವರು JDS ಅವರು ಇರ್ತಕ್ಕಂಥ ವಿಚಾರವನ್ನು ಸಹ ಅವರು ನೇರವಾಗಿ ಆರೋಪ ಮಾಡಿದ್ದಾರೆ. ಪ್ರಚೋದನೆ ಎಲ್ಲಿಂದ ಆಯಿತು? ಕಲ್ಲು ಹೊಡೆಯೋದ್ರಿಂದ ತಾನೇ ಪ್ರಚೋದನೆ ಆಗಿರ್ತಕ್ಕಂಥದ್ದು. ಕಲ್ಲು ಹೊಡೆದವ್ರು ಯಾರು? ಅವ್ರಿಗೆ ಸರ್ಕಾರಕ್ಕೆ ಏನು ನಡೆದಿದೆ ಅಂತಕ್ಕಂಥ ಸತ್ಯಾಂಶ ತಿಳ್ಕೊಳ್ಳೋಕೆ ಬದಲು ಅವರು ಆರೋಪದಲ್ಲಿ ಕೋಮುಗಲಭೆ ಆರೋಪ, ಈ ರೀತಿ BJP ಮೇಲೆ ಆರೋಪ ಮಾಡೋದು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಹಿಂದೆ ಒಂದು ಕಾಲದಲ್ಲಿ ಕರಾವಳಿಯಲ್ಲಿ ನಡೀತಿತ್ತು ಈ ಥರ ವಿಚಾರಗಳು. ನಾವು ಹಿಂದೂಗಳು ವರ್ಷಕ್ಕೊಮ್ಮೆ ಗಣಪತಿ ಹಬ್ಬ ಮಾಡೋದು ತಪ್ಪಾಗ್ಬಿಟ್ಟಿದೆ ಅನ್ನೋ ರೀತಿಯಲ್ಲಿ ನಡ್ಕೊಂಡ್ರೆ, ಕಲ್ಲು ಹೊಡೆದ್ರೆ ಪ್ರಚೋದನೆ ಕೊಡ್ತಾ ಇರ್ತಕ್ಕಂಥವ್ರು ಯಾರು? ಕಲ್ಲು ಹೊಡೆದವ್ರು ತಾನೇ ಪ್ರಚೋದನೆ ಕೊಡ್ತಾ ಇರೋರು. ಸರ್ಕಾರ ಯಾರ ಮೇಲೆ ಕ್ರಮ ತಗೋಬೇಕು? ಕಲ್ಲು ಹೊಡೆದವ್ರ ಮೇಲೆ ತಾನೇ ಕ್ರಮ ತಗೋಬೇಕು. ಅದು ಬಿಟ್ಟು BJP ಮೇಲೆ ಆರೋಪ ಮಾಡುವಂಥದ್ದು ಎಷ್ಟು ಸರಿ? ಇವತ್ತು ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಒಂದು ರೀತಿ ಸಮಾಧಾನ ಆಗುವಂಥ ಸ್ಟೇಟ್ಮೆಂಟೇ. ಯಾರು ತಪ್ಪು ಮಾಡಿದರೆ ಅವ್ರ ಮೇಲೆ ಆ್ಯಕ್ಷನ್ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಅಷ್ಟನ್ನು ಮಾತ್ರ ಹೇಳ್ಬೇಕು ಸರ್ಕಾರ. ಅಲ್ಲಿ ಡಿಸ್ಟಿಕ್ ಮಿನಿಸ್ಟ್ರು BJP ಮೇಲೆ ಆರೋಪ ಮಾಡೋದು ಮತ್ತು JDS ಅವ್ರ ಮೇಲೆ ಆರೋಪ ಮಾಡೋದು ಎಷ್ಟು ಸರಿ ಇದು? ಅಂದರೆ ಹಿಂದೂಗಳು ಯಾರು ಹಬ್ಬಗಳನ್ನೇ ಮಾಡಬಾರ್ದಾ? ಯಾವ ಹಬ್ಬನೂ ಮಾಡಬಾರದು. ನೀವು ರಂಜಾನ್ಗೆ ಎಷ್ಟು ಒತ್ತಾಸೆ ಕೊಡ್ತೀರ, ಅಷ್ಟು ಒತ್ತಾಸೆ ಬೇರೆ ಹಿಂದೂಗಳು ಮಾಡಿದಂಥ ಸಂದರ್ಭದಲ್ಲೂ ಸಹ ನೀವು ಕೊಡಬೇಕಲ್ವ ಸರ್ಕಾರಕ್ಕೆ. ಅದಕ್ಕೆ ರಕ್ಷಣೆ ಕೊಡುವಂಥ ಕಾರ್ಯ ಯಾರು ಮಾಡಬೇಕು? ರಾಜ್ಯ ಸರ್ಕಾರ ಮಾಡಬೇಕಾಯ್ತು. ಅದನ್ನು ಒಂದು ಉಳ್ಕನ್ನು ಮುಚ್ಕೊಳ್ಳೋಕ್ಕೋಸ್ಕರ ನೀವು ಈ ರೀತಿ BJP ಮೇಲೆ JDS ಮೇಲೆ ಆರೋಪ ಮಾಡೋದು ಎಷ್ಟು ಸರಿ? ಈ ಆರೋಪವನ್ನು ನಿಲ್ಲಿಸ್ಬಿಟ್ಟು ದಯಮಾಡಿ ನಿಮ್ಮ ಕೆಲಸವನ್ನು ನೀವು ಮಾಡಿ. ಯಾವುದೇ ಒಂದು ಕಾರ್ಯಕ್ರಮ ನಡೆದರೆ ಆ ಕಾರ್ಯಕ್ರಮಕ್ಕೆ ರಕ್ಷಣೆ ಕೊಡಬೇಕಾದ್ರೆ ಯಾರು? ಸರ್ಕಾರ. ಆ ಸರ್ಕಾರ ಕೆಲಸವನ್ನು ರಕ್ಷಣೆ ಕೊಟ್ಟಿದ್ದಿದ್ರೆ ಯಾಕೆ ಗಲಭೆ ಆಗ್ತಿತ್ತು ಅಂತಕ್ಕಂಥದ್ದನ್ನು ಚಿಂತನೆ ಮಾಡಬೇಕಾಗತ್ತೆ.